ರಿಯಾಲಿಟಿ ಚೆಕ್ ಅಂತಾರೆ. ರಿಯಾಲಿಟಿ ಚೆಕ್ ಮಾಡ್ಕೋಬೇಕು ನಾವು. ಆವಾಗ ಗೊತ್ತಾಗತ್ತೆ ನಮ್ಮ ಜೀವನದ ಎಲ್ಲ ಫೇಲ್ಯೂರ್ಸೂ ನಾವು ಕಂಫರ್ಟ್ ಝೋನಲ್ಲಿರೋದ್ರಿಂದ ಅಂತ. ನಮ್ಮ ಭವಿಷ್ಯ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ನೀವು ಕಮ್ ಔಟ್ ಆಫ್ ದಿ ಕಂಫರ್ಟ್ ಝೋನ್. ಆಚೆ ಬಂದಾಗಲೇ ನಮ್ಮ ಭವಿಷ್ಯ ಪ್ರಾರಂಭ ಆಗೋದು. ಗಮನಿಸಿ, ಬೆಳಗ್ಗಿಂದ ಸಾಯಂಕಾಲದವರೆಗೂ ಎಷ್ಟು ನಾವು ರೂಢಿ ಮೇಲೆ ಕೆಲಸ ಮಾಡ್ತಿರ್ತೀವಿ. ಕೂತೇ ಇರ್ತೀವಿ, ಕೂತ್ಕೊಂಡು ಕಡೆನೇ ಕೂತಿರ್ತೀವಿ. ದಿನ ಬಂದು ಆ ಜಾಗದಲ್ಲಿ ಅದೇ ಟೈಮಲ್ಲಿ ಕೂತ್ಕೋತೀವಿ. ಹುಡ್ಕೊಂಡು ಹೋಗ್ತೀವಿ ಅದೇ ಚೇರು, ಕೈಯಲ್ಲಿ ಫೋನ್ ಯಾವಾಗಲೂ ತಿರ್ಗಿಸ್ತಾ ಇರ್ತೀವಿ, ಹುಡುಕ್ತಾ ಇರ್ತೀವಿ. ಅಲ್ಲಿ ಏನು ಹುಡುಕ್ತೀವೋ ನಮಗೆ ಗೊತ್ತಿಲ್ಲ. ಬೆಳಗ್ಗಿಂದ ಕೆಲಸ ಮಾಡ್ತೀವಿ, ಅದು ಇದು ಕೆಲಸ ಎಲ್ಲ ಯಾವ ಕೆಲಸನೂ ನಮ್ಗೆ ಇಷ್ಟ ಬಂದಿದ್ದು ಮಾಡಲ್ಲ. ಮಾಡಬೇಕಲ್ಲ ವಿಧಿ ಇಲ್ವಲ್ಲ, ಮಾಡದೇ ನಡೆಯಲ್ವಲ್ಲ, ಹೀಗೆ ಕೆಲಸ ಮಾಡ್ತಾ ಇರ್ತೀವಿ. ಒಂದು ಪ್ಯಾಟರ್ನಿಂದ ಹೊರಗೆ ಬರಬೇಕು, ಬೇರೆ ಟೈಮ್ ಟೇಬಲ್ ಆಗಬೇಕು. ಜೀವನ ಕೇಳ್ಕೋಬೇಕು. ಬೆಳಗ್ಗೆದು ಒಂದು ಪ್ರಶ್ನೆ, ನಾನು ಇಷ್ಟಕ್ಕೇನಾ ಬಂದಿರೋದು ಅಂತ. ಅವ್ರಿಗೆ ಅನಿಸಿದ್ರೆ ಸರಿ, ಏನೂ ಮಾಡೋಕ್ಕಾಗಲ್ಲ ಅಂತವ್ರು. ಇಲ್ಲ ಅನಿಸಿದ್ರೆ ಬನ್ನಿ ಹೊರಗಡೆ ಕಂಫರ್ಟ್ ಝೋನಿಂದ. ನಾವು ನಮ್ಮ ಕನಸು ಕಟ್ಕೊಳ್ಳೋದ್ರ ಜೊತೆಗೆ ಬೇರೆಯವ್ರ ಕನಸನ್ನು ಕಟ್ಬೋದು, ಅವ್ರಿಗೂ ಸಹಾಯ ಮಾಡ್ಬೋದಲ್ವ.